SITU ಸತ್ಯನಾರಾಯಣ ವರ್ಮಾ ಲ್ಯಾಂಬೋರ್ಗಿನಿ ನಾವೀಗ ಕಾರ್ಗಳು ಗೊತ್ತಿಲ್ಲ ನಮಗೆ. ಲ್ಯಾಂಬೋರ್ಗಿನಿ ಎಂಬ ಕಾರನ್ನು ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಖರೀದಿ ಮಾಡಿದ್ದ. ಈಗ ಆ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಸಂತೆ ಭಾಷಣ ಬೇಡ ಬೇಡ ವಾಪಸ್ ಪಡೆದು 3,31,19,166 ಕೋಟಿ ರು ಹಣವನ್ನು ಸರ್ಕಾರಕ್ಕೆ ಮರಳಿಸುವುದಾಗಿ ಸಂಬಂಧಿತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಆಮೇಲೆ ಇದೇ ಸತ್ಯನಾರಾಯಣ ವರ್ಮಾ 1,21,00,000 ಬೆಲೆ ಬಾಳುವ ಬೆಂಚ್ ಕಾರನ್ನು ಖರೀದಿಸಿರುವುದು ತನಿಖೆಯಿಂದ ಗೊತ್ತಾಗಿದೆ. ಈ ಕಾರನ್ನು SITU ತನ್ನ ವಶಕ್ಕೆ ಪಡೆದಿರುತ್ತದೆ. ಈ ಕಾರನ್ನು ಸಹ ಮರಳಿ ಕಂಪನಿಗೆ ನೀಡಿ ಅದರ ಮೌಲ್ಯವನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ದಿನಾಂಕ 23/5/2024 ಅಕ್ರಮವಾಗಿ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ರತ್ನಾಕರ ಬ್ಯಾಂಕ್ ST ನಿಗಮದ ಖಾತೆಗೆ 5 ಕೋಟಿ ಮರಳಿಸಿರುತ್ತಾರೆ. ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ 46 ಕೋಟಿಗೂ ಹೆಚ್ಚು ಹಣ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನಲ್ಲಿದೆ. ಈ ಹಣವನ್ನು ನಮ್ಮ SIT ತಂಡವು ಫ್ರೀಜ್ ಮಾಡಿರುತ್ತದೆ. ಅದನ್ನು ಹಿಂಪಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿರುತ್ತದೆ. ಒಟ್ಟು 85,25,07,698 ಕೋಟಿಗಳು ಕೆಲವು ನಗದು ಬಂದಿದೆ, ಕೆಲವು ಫ್ರೀಜ್ ಆಗಿದೆ, ಕೆಲವು ಕಾರುಗಳನ್ನ ಸೀಜ್ ಮಾಡಿ ಅದರ ಹಣ ಎಲ್ಲ ವಸೂಲು ಮಾಡಿದ್ದಾರೆ. ಒಟ್ಟು SIT ಇದನ್ನೆಲ್ಲ ಮಾಡಿದೆ. ಮನೆ ಅಧ್ಯಕ್ಷರೇ, ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತದ. ರಾಜ್ಯದ 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ, 7 ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ. ಅದಕ್ಕೋಸ್ಕರ ಇವರು ಈಗ ಎಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನೀವು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು, ಲೂಟಿಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳಿರಿಸಿರೋದು ವಿರೋಧ ಪಕ್ಷದಲ್ಲಿ. 125 ಜನ ಇದ್ದವರು 64 ಜನಕ್ಕೆ ತಾಕತ್ತಿದ್ಯಾ ಅಂತ ಹೇಳೋದು. ಏನಾಯ್ತಪ್ಪ ನಿಮ್ಗೆ? ನಿಮ್ ತಾಕತ್ತೆಲ್ಲ ಎಲ್ಲೋಯ್ತು? ಬಿಜೆಪಿ ಸೋಲ್ತು, ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 136 ಜನ ಗೆದ್ದಿದ್ದೀವಿ ನಾವು. ನಂಬರ್ 136, ನೀವು 64. ನಿಮ್ಮ ವಯಸ್ಸು ಎಷ್ಟೇ ಸುಳ್ಳು ಆರೋಪಗಳನ್ನು ನಾವು ಬಗ್ಗಲ್ಲ, ಇದರಲ್ಲ, ಜಗ್ಗಲ್ಲ. ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪು ಮಾಡಿದವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ. ಆಮೇಲೆ ಏನು ದಲಿತರು, ಪರಿಶಿಷ್ಟ ಜಾತಿಯವರ ಹಣ, ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ. 187,33,00,000 ಅಲ್ಲ, ಅಷ್ಟು ಬ್ಯಾಂಕ್ ಬಂದಿರೋದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು. ಅದರಲ್ಲಿ 89,63,00,000 ಮಾತ್ರ ಆಂಧ್ರಕ್ಕೆ, ತೆಲಂಗಾಣಕ್ಕೆ ಹೋಗಿರೋದು. ಅದನ್ನ ರಿಕವರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ ನಾವು. ಈಗ ಹೇಳ್ತೀನಿ ನಾನು, ಯಾರೇ ತಪ್ಪಿತಸ್ಥರಿದ್ರು ಕೂಡ, ಯಾರೇ ಕಳ್ಳರುಗಳಿದ್ರು ಕೂಡ, ಯಾರೇ ಲೂಟಿಕೋರಿದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಕೆಲಸ, ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಶಾಮೀಲಾಗಲ್ಲ, ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಕರಪ್ಷನ್ ವಿರುದ್ಧ ಹೋರಾಟ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವರ ಕಾಲದಲ್ಲಾದಂತ ಕಳ್ತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.